ಸ್ಥಳಕ್ಕೆ ಜೆಸಿಬಿ ತರಿಸಿದ್ದು ಯಾಕೆ? ಹಾಗೆ ಅನುಚೇತ್ ಅವರು ಓಡೋಡಿ ಸ್ಥಳಕ್ಕೆ ಧಾವಿಸಿದ್ದು ಯಾಕೆ? ಎಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಹಳ ನಿರೀಕ್ಷೆಯ ಆಪರೇಷನ್ ನಡೀತಾ ಇದೆ ಈಗ. ಅಂದರೆ ಎಷ್ಟೋ ದಶಕಗಳ ಆರೋಪ ಇದೆ ಮತ್ತು ಆ ಆರೋಪಗಳೆಲ್ಲವೂ ಅಸ್ಥಿಪಂಜರ ಸಿಕ್ಕಿಬಿಟ್ರೆ ಪಕ್ಕಾನೇ ಆಗಿಬಿಡುತ್ತೆ ಅಂತ ನಿರ್ಧಾರ ಮಾಡೋಕ್ಕಾಗಲ್ಲ. ಯಾಕಂದರೆ ಆರೋಪ ಮಾಡ್ತಾ ಇರೋದಕ್ಕೂ ಸಿಕ್ಕಂತಹ ಕಳೆಬರಹಕ್ಕೂ ಎಲ್ಲ ಮ್ಯಾಚ್ ಆಗಿ ಅದು DNA ಪ್ರೊಫೈಲಿಂಗ್ ಆಗಿ ಸಾಕ್ಷಿ ಪತ್ತೆ ಹಚ್ಚೋದು 50-50 ಸಾಧ್ಯತೆ ಇರೋದು. ಎರಡೂ ಆಗಬಹುದು. ಈ ಬಗ್ಗೆ ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ. ಇವತ್ತು ಕಳೆಬರಹವನ್ನು ತೆಗೆಯೋದಕ್ಕೆ ವ್ಯಕ್ತಿ ತೋರಿಸಿದಂತಹ ಜಾಗದಲ್ಲಿ ಮಾರ್ಕ್ ಮಾಡಲಾಗಿದೆ. 13, 14 ಅಂದ್ಕೊಂಡು ಸುಮಾರು ಜಾಗಗಳನ್ನು ಆತ ಆಲ್ರೆಡಿ ತೋರಿಸಿದ್ದಾನೆ. ಮತ್ತಷ್ಟು ತೋರಿಸಲೂಬಹುದು. ಈಗ ಸದ್ಯ ಮಾರ್ಕ್ ಆಗಿರೋ ಜಾಗಗಳಲ್ಲಿ ಅಗೆಯುವ ಪ್ರಕ್ರಿಯೆ ಸ್ಪಾಟ್ ನಂಬರ್ 1 ಆಗದಾಗ ಸಿಕ್ಕಿದ್ದೇನು? ಹಾಗಾದರೆ ಸುಮಾರು ಅಡಿ ಅಗಿತಾರೆ. ಮೊದಲೇ JCB ಹಾಕಿಬಿಟ್ರೆ ಏನಾದರೂ ಅಲ್ಲಿ ಕಳೆಬರಹ ಇದ್ದು ಕಟ್ಟಾಗಿಬಿಟ್ರೆ ಸಾಕ್ಷಿ ನಾಶ ಆಗಬಹುದು ಅನ್ನೋ ಕಾರಣಕ್ಕೆ ಕೂಲಿ ಕಾರ್ಮಿಕರ ಮೂಲಕವೇ 12 ಜನ ಏನೋ ಬಂದಿರ್ತಾರಲ್ಲಿ, ಅವ್ರ ಮೂಲಕವೇ ಅಗಿಸೋ ಕಾರ್ಯ ಆಗುತ್ತೆ. ಎಷ್ಟು ಆಗಿದ್ರೂ ಏನೂ ಸಿಕ್ಕಿಲ್ಲ ಮೊದಲ ಸ್ಪಾಟಲ್ಲಿ ಇಲ್ಲಿ ತನಕ. ಇಲ್ಲ, ಇನ್ನೂ ಆಳಕ್ಕೆ ಆಗಿಬೇಕು ಅಂತ ಆತನ ಆಗ್ರಹ ಕೇಳಿಬರುತ್ತೆ. ಸೊ ಅದಕ್ಕೆ ಅವಕಾಶ ಇದೆ. ಆತನ ಮಾಹಿತಿ ಮೇರೆಗೆ ಈ ಕೇಸ್ ಶುರುವಾಗಿರೋದ್ರಿಂದಾಗಿ ಖಂಡಿತ ಅದಕ್ಕೆ ಅವಕಾಶ ಇದೆ. ಸೊ ಇನ್ನಷ್ಟು ಆಳಕ್ಕೆ ಅಗಿಯೋದಕ್ಕೆ ಅಂತ ಈಗ JCBಯನ್ನು ಸ್ಥಳಕ್ಕೆ ತರಿಸಿರೋದು. ಅಲ್ಲಿ ಸವಾಲಿರುತ್ತೆ, ಮೂಳೆ ಕಟ್ಟಾಗದ ರೀತಿಯಲ್ಲಿ ಅಗಿಯೋದು. ಬಟ್ ಕೂಲಿಗಳು ಅಥವಾ ಅಲ್ಲಿ ಜನ ಅಗಿಯೋದಕ್ಕೆ ಸ್ವಲ್ಪ ಕಷ್ಟ. ಮಳೆ ಬೇರೆ ಬೀಳ್ತಾ ಇದೆ, ಇನ್ನಷ್ಟು ಮತ್ತಷ್ಟು ಅಂತ ಮುಂದಕ್ಕೆ ಹೋಗ್ತಿರೋದ್ರಿಂದಾಗಿ ಕಷ್ಟ ಅಂತ ಅನಿಸಿರಬಹುದು. ಸೊ JCBಯನ್ನು ಈಗ ತರಿಸಿರೋದು. ಮೊದಲ ಸ್ಪಾಟಲ್ಲಿ ಅಕಸ್ಮಾತ್ ಏನೂ ಸಿಗದೆ ಹೋದರೆ ಹಿಂದೆ ಮುಂದೆ ಒಂದೊಂದು ಅಡಿ ಆ ಕಡೆ ಈ ಕಡೆ ಅಗಿಯೋಕೆ ಅವಕಾಶ ಕೊಡ್ತಾರೆ. ಇದನ್ನು ಆಲ್ರೆಡಿ ನಾವು ನೆನಪು ಮಾಡ್ಕೊಳ್ಬಹುದು. ಧನಂಜಯ್ ಅವರು ವಕೀಲರು ಹೇಳಿದರು ಈತನ ಪರವಾಗಿ, 1 ಅಡಿ ಆ ಕಡೆ ಈ ಕಡೆ ಆದರೂ ಅಗಿಯೋವಾಗ ಆತನಿಗೆ ಸ್ಪಾಟ್ ನೆನಪಿರ್ಬೋದು. ಬಟ್ ಕರೆಕ್ಟಾಗಿ ಇಷ್ಟೇ ಅಡಿ ಆ ಕಡೆ ಈ ಕಡೆ ಅಂತ ಆಗಲ್ಲ. ವಕೀಲರು ಹೇಳಿದ್ದೇನೆಂದರೆ ಆನೆಯ ಕಳೆಬರಹ ಆದರೆ ಬಹಳ ದೊಡ್ಡದಾಗಿರುತ್ತೆ, ಮನುಷ್ಯನದ್ದು ಹಾಗಲ್ಲ. ಹೂತ ಮೇಲೆ ಮೂಳೆ ಮಾತ್ರ ಉಳ್ಕೊಂಡಿರುತ್ತಲ್ಲ, ಮಾಂಸ ಚರ್ಮ ಹೋಗಿ, ಆ ಪರಿಸ್ಥಿತಿಯಲ್ಲಿ ತುಂಬ ಕಡಿಮೆ ಜಾಗದಲ್ಲಿರುತ್ತೆ. ಒಂಚೂರು ಆ ಕಡೆ ಈ ಕಡೆ ಆಗಿದ್ರೂ ಕೂಡ ಸಿಗಲ್ಲ ಅದು ಅಂತ. ಹಾಗಾಗಿ ಈಗ ಇನ್ನೂ ಆಳಕ್ಕೆ ಆಗದ ಮೇಲೂ ಸಿಗದೆ ಇದ್ದರೆ ಸ್ಪಾಟ್ ನಂಬರ್ 1ನಲ್ಲಿ ಏನು ಮಾಡ್ತಾರೆ? ಅದರ ಅಕ್ಕಪಕ್ಕ ಇನ್ನೊಂದು ಸಲ ಅಗಿಯೋದಕ್ಕೆ ಅವಕಾಶ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಅಥವಾ ನಂಬರ್ 2, 3 ಅಂತ ಇದೇ ರೀತಿಯಲ್ಲಿ ಬೇರೆ ಬೇರೆ ಸ್ಪಾಟ್ಗೆ ತಂಡ ಮೂವ್ ಆಗುತ್ತಾ? ಯಾಕಂದರೆ ಇಲ್ಲಿ ಒಂದು ತಲೆಬುರುಡೆ ಅಥವಾ ಒಂದು ದೇಹ ಸಿಕ್ಕಿದ್ರೂ ಕೂಡ ಪ್ರಕರಣದಲ್ಲಿ ದೊಡ್ಡ ಟ್ವಿಸ್ಟೇ. ಗ್ರಾಮ ಪಂಚಾಯಿತಿಯವರು ಮಾರ್ಕ್ ಮಾಡಿದ ಜಾಗ ಒಂದು ಅಲ್ಲದೆ ಇದ್ದರೆ ಈ ಪ್ರಕರಣ ಭಯಂಕರ ತಿರುವನ್ನು ಪಡ್ಕೊಳ್ಳುತ್ತೆ. ಅಂದರೆ ಗ್ರಾಮ ಪಂಚಾಯಿತಿಯವರು ಈಗಾಗಲೇ ನಮ್ಮ ಹತ್ರ 465ಕ್ಕೂ ಎಷ್ಟೋ ಅಧಿಕ ದಾಖಲೆಗಳಿವೆ, ನಾವು ಯಾರ್ಯಾರನ್ನ ಇಲ್ಲಿ ಅನಾಮಿಕರು ಸತ್ತು ಬಿದ್ದವರು ಅಥವಾ ಯಾರ್ಯಾರೋ ಮೋಕ್ಷಕ್ಕೆ ಮತ್ತೊಂದಕ್ಕೆ ಅಂತ ಸತ್ತಿರ್ತಾರಲ್ಲ, ಅಥವಾ ಅಸಹಜ ಸಾವುಗಳು, ನೇತ್ರಾವತಿ ನದಿಯಲ್ಲಿ ಬಿದ್ದವರು, ಆ ರೀತಿದ್ದನ್ನು ಪೊಲೀಸರ ಮಾಹಿತಿಗೆ ತಂದು ಅಲ್ಲಿ ಅವರ ಅಂತ್ಯಕ್ರಿಯೆ ಮಾಡಿದ್ದೀವಿ ಅಥವಾ ದಫನ್ ಮಾಡಿದ್ದೀವಿ ಅಂತ ಈಗಾಗಲೇ ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಅದ್ರ ವಿರುದ್ಧವೂ ಆಕ್ರೋಶ ಎದ್ದಿದೆಯಲ್ವ. ಈಗ ಸಿಕ್ಕಿದ್ರೆ ಫಸ್ಟ್ ಸ್ಪಾಟಲ್ಲಿ ಸದ್ಯಕ್ಕೆ ಸಿಕ್ಕಿಲ್ಲ, ಮುಂದೆ ಸಿಗತ್ತಾ ನೋಡಬೇಕು. 2ನೇ ಸ್ಪಾಟು, 3ನೇ ಸ್ಪಾಟು 13 ತನಕ ಹೋಗುತ್ತೆ, ಇನ್ನೂ ಜಾಸ್ತಿ ಆಗಬಹುದು. ಆತ 30-40 ಈಗ ಹೇಳಿರೋದು. ಸಿಕ್ಕಿರುವಂತಹ ಆ ಜಾಗ ಗ್ರಾಮ ಪಂಚಾಯತ್ ಸಾಕ್ಷಿ ಲಿಸ್ಟಲ್ಲಿ ಇಲ್ಲದೆ ಇದ್ದರೆ, ಗ್ರಾಮ ಪಂಚಾಯತ್ ಹತ್ರ ದಾಖಲೆ ಇದೆಯಲ್ವ ಈಗ, ಅದರ ಲಿಸ್ಟಲ್ಲಿ ಇರೋದು ಬಿಟ್ಟು ಬೇರೆಯಾಗಿದ್ದಲ್ಲಿ ಅಲ್ಲೇ ಟ್ವಿಸ್ಟ್ ಸಿಕ್ಬಿಡುತ್ತೆ. ಹಾಗಾದರೆ ಈ ದೇಹ ಎಲ್ಲಿಂದ ಬಂತು? ಇದು ಗ್ರಾಮ ಪಂಚಾಯತಿ ಅಥವಾ ಪೊಲೀಸರ ಮಾಹಿತಿಗೆ ಇಲ್ಲದ ದೇಹ ಅನ್ನೋದು ಖಚಿತವಾಗಿಬಿಡುತ್ತೆ. ಸೊ ಅಂತಹ ಒಂದು ದೇಹ ಸಿಕ್ಕಿದ್ರೂ ಕೂಡ ಪೊಲೀಸರಿಗೆ ಸಾಕ್ಷಿದಾರನ ಮೇಲೆ ನಂಬಿಕೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಮತ್ತು ಕೆಲಸ ಈಸಿ ಆಗ್ತಾ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕಲೆ ಹಾಕೋದು, ಕುಟುಂಬದವ್ರನ್ನ ಹುಡುಕೋದು, ನೆಕ್ಸ್ಟ್ ಪ್ರಕ್ರಿಯೆ ಈ ರೀತಿ ಸಾಗುತ್ತೆ. ಈಗ ಕಲ್ಲೇರಿ ಬಳಿ ಆ ಪೆಟ್ರೋಲ್ ಬಂಕಿಂದ ದೂರ ಇರುವಂತಹ ಜಾಗ, ಅದರ ಮೇಲೆ ಆ ಜಾಗದ ಮೇಲೆ ತುಂಬ ನಿರೀಕ್ಷೆ ಇರೋದು. ಅದಿನ್ನೂ ಮಾರ್ಕಿಂಗ್ ಆಗಿದೆಯಾ ಇಲ್ವಾ? ಹುಡುಗಿ ಬ್ಯಾಗ್ ಸಮೇತ ಹೂಳಿರೋದ್ರಿಂದಾಗಿ ಬ್ಯಾಗ್ ಆ ಪ್ಲಾಸ್ಟಿಕ್ ವಸ್ತುಗಳು ಇರೋ ಚಾನ್ಸಸ್ ಇರುತ್ತೆ. ಸೊ ಆ ಜಾಗದ ಮೇಲೆ ತುಂಬ ನಿರೀಕ್ಷೆ ಇದೆ. ಸೊ ಈಗ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಿದ್ದಾರಾ ಇಲ್ವಾ ಅನ್ನೋದು ಸುಜಾತಾ ಭಟ್ ವಕೀಲರು ಹೇಳಿದರು. ತುಂಬ ಎಫೆಕ್ಟಿವ್ ಆಗಿ ಅಗಿಯೋದಕ್ಕೆ ಸೈಂಟಿಸ್ಟ್ಗಳು ವಿದೇಶಗಳಿಂದನೂ ಬರೋದಕ್ಕೆ ರೆಡಿ ಇದ್ದಾರೆ, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ.
ಸೊ ಆ ರೀತಿ ಟೆಕ್ನಾಲಜಿ ಬಳಸ್ಕೊಂಡು ಸುತ್ತಮುತ್ತ ಭೂಮಿಯ ಅಡಿಭಾಗದಲ್ಲಿ ಎಲ್ಲಿ ಏನಿದೆ ಅಂತ ಗೊತ್ತು ಮಾಡ್ಕೊಳ್ಳೋದಕ್ಕೆ ಏನಾದರೂ ಬಳಸ್ತಾ ಇದ್ದಾರಾ, ಅಥವಾ ಆತ ಹೇಳಿದ ಜಾಗದಲ್ಲಿ ಅಷ್ಟೇ ಅಗೀತಿದ್ದಾರಾ ಗೊತ್ತಾಗಬೇಕು. ಸದ್ಯಕ್ಕಂತೂ ಅಗಿತಾ ಇದ್ದಾರೆ. ಮುಂದೆ ಆತ ಪಟ್ಟು ಬಿಡದೆ ಇಲ್ಲ ಇಲ್ಲೇ ಇದೆ ಅಂತ ಕೂತಾಗ ಏನಾದರೂ ಟೆಕ್ನಾಲಜಿ ಬಳಕೆ ಕೂಡ ಆಗಬಹುದು. ಸಾಕ್ಷಿದಾರ ಮಾಡ್ತಿರೋ ಆರೋಪಗಳೆಲ್ಲ ಯಾವಾಗ ಬಿದ್ದು ಹೋಗುತ್ತೆ? ಒಂದು, ಇಲ್ಲಿ ಮೂಳೆ ಸಿಕ್ಕಿದ್ರೂ ಅದಕ್ಕೆ ದಾಖಲೆ ಗ್ರಾಮ ಪಂಚಾಯತಿ ಹತ್ರ ಇದ್ದು ಬಿಟ್ರೆ ಅದ್ರಲ್ಲಿ ಏನು ಮಾಡೋದಕ್ಕಾಗಲ್ಲ. ನೋಡಿ, ನಮ್ಮ ಹತ್ರ ದಾಖಲೆ ಇದೆ, ಈ ಹೆಣ ಹೂಳಿರೋದಾಗ ನಾವೇ ಪೊಲೀಸರ ಸಮೇತ ಈ ದಾಖಲೆಯನ್ನು ಮಾಡಿದ್ದೀವಿ ಅಂದ್ಬಿಟ್ರೆ ಅದ್ರ ಬಗ್ಗೆ ಪೊಲೀಸರು ಮುಂದುವರಿಸೋದೇ ಇಲ್ಲ, ಅದು ಡಾಕ್ಯುಮೆಂಟೆಡ್. ಆಗ ಆರೋಪಿಗೆ ಅಂದ್ರೆ ಆರೋಪ ಮಾಡ್ತಿರೋ ವ್ಯಕ್ತಿಗೆ ಸಂಕಷ್ಟ ಎದುರಾಗುತ್ತೆ. ಯಾವ್ದಾದ್ರು ಒಂದು ಸಿಕ್ಕಿದ್ರು ಫೈನ್, ಅಕಸ್ಮಾತ್ ಯಾವುದೂ ಸಿಕ್ಕಿಲ್ಲ ಅಂದ್ರೆ ಅಥವಾ ಸಿಕ್ಕಿದ್ದೆಲ್ಲ ದಾಖಲೆಯಲ್ಲಿದ್ರೆ ಆಗ ಕೇಸು ಬಿದ್ದು ಹೋಗುತ್ತೆ. ಮತ್ತೊಂದು ಕಡೆಗೆ ಮೂಳೆಯೇ ಸಿಗದೆ ಹೋದಲ್ಲಿ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಮತ್ತು ಅಂಥ ಟೈಮಲ್ಲಿ ನನ್ನನ್ನೇ ಶಿಕ್ಷೆಗೆ ಗುರಿಪಡಿಸಿ ಅಂತ ಆತ ಮತ್ತು ಆತನ ಪರ ವಕೀಲರು ಕೂಡ ಹೇಳ್ತಿರೋದ್ರಿಂದಾಗಿ ಸತತ ಹೋರಾಟ ಮಾಡ್ಕೊಂಡು ಬಂದವ್ರಿಗೆ ಒಂದು ಹುಲ್ಲು ಕಡ್ಡಿ ಸಿಕ್ಕಂಗಾಗಿದೆ ಈ ವ್ಯಕ್ತಿ ಬಂದಿರೋದ್ರಿಂದ. ಏನೋ ಆಗತ್ತೆ ಅಂತ. ಸೊ ಒಂದಡಿ ಆಚೆ ಈಚೆ ಆಗಿ ಏನಾದ್ರೂ ಮಿಸ್ ಆಗತ್ತಾ, ಅದಕ್ಕೇನಾದ್ರೂ ಟೆಕ್ನಾಲಜಿ ಯೂಸ್ ಮಾಡೋ ಕಡೆಗೆ SIT ಗಮನ ಹರಿಸಬೇಕಾಗಿದೆ ಅನ್ನೋದು ಈಗ ಕೇಳ್ಬರ್ತಿರೋ ಆಗ್ರಹ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.